ಎಲ್ಲರಿಗೂ ನಮಸ್ಕಾರ. ಇವತ್ತು ಗೋಪಾಲದಾಸರ ಉತ್ತರಾರಾಧನೆ, ಅದರ ಪ್ರಯುಕ್ತ ಅವರ ಬಗ್ಗೆ ಒಂದು ಚಿಂತನೆ. ದಾಸಪಂಥ ಅಂದರೆ ಭಕ್ತಿಯ ಪಂಥ. ದಾಸರೆಲ್ಲರ ಮುಖ್ಯ ಗುಣ ಅಂದರೆ ಭಗವಂತನಲ್ಲಿ ಅನನ್ಯವಾದ ಭಕ್ತಿ. ಅಂದರೆ ಅನ್ಯವಾದದ್ದನ್ನು ಏನನ್ನು ಕೇಳದೇ ಇರೋವಂಥ ಭಕ್ತಿ. ಅಂದರೆ ಅದು ಕೊಡು ಇದು ಕೊಡು ಅಂತ ಏನು ಕೇಳದೇ ಇರೋವಂಥ ಭಕ್ತಿ. ಆ ಭಕ್ತಿಯಿಂದಲೇ ಹೃದಯವು ಆರ್ದ್ರವಾಗಿ ಆನಂದದಿಂದ ಭಗವಂತನ ಮಹಿಮೆಯನ್ನು ಕೊಂಡಾಡುವ ಕೀರ್ತನೆಗಳು ರಚನೆಯಾಗುತ್ತವೆ. ಎಲ್ಲ ಹರಿದಾಸರಲ್ಲೂ ಕೂಡ ಈ ಭಕ್ತಿಯ ವಿಶೇಷವಾದ ಇರುವಿಕೆಯನ್ನು ನಾವು ಸಾಹಿತ್ಯದಲ್ಲಿ ಕಾಣಬಹುದು. ಅದರಲ್ಲೂ ವಿಜಯದಾಸರ ಶಿಷ್ಯರಾದ ಭಾಗಣ್ಣನವರಿಗೆ ಭಕ್ತಿಯಲ್ಲಿ ಭಾಗಣ್ಣ ಎಂದೇ ಹೆಸರಿದೆ. ಇವರ ಜೀವನ ಚರಿತ್ರೆಯನ್ನು ಅವಲೋಕಿಸಿದಾಗ ಮಂತ್ರಸಿದ್ಧಿ ಪಡೆದರೆ ಎಂಥ ಬದಲಾವಣೆ ಆಗುತ್ತದೆ ಎಂಬುದು ತಿಳಿಯುತ್ತದೆ. ಉಪನಯನವಾದಂತಹ ವಟುವಾಗಿ ಗಾಯತ್ರಿ ಮಂತ್ರವನ್ನು ಸಿದ್ಧಿಸಿಕೊಂಡಂತಹ ಮೇಧಾವಿ ಇವರಾಗಿದ್ದರು. ಅದರ ಬಲದಿಂದ ಜ್ಯೋತಿಷ್ಯ ಹೇಳುವ ಶಕ್ತಿಯನ್ನು ಪಡೆದುಕೊಂಡರು. ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ದ ಇವರು ಜ್ಯೋತಿಷ್ಶಾಸ್ತ್ರದ ಶಕ್ತಿಯಿಂದ ಬಡತನದಿಂದ ಹೊರಬಂದರು. ಇವರ ತಂದೆ ತುಂಬ ಬೇಗ ಕಾಲವಾಗ್ಬಿಡ್ತಾರೆ. ಆಗ ಇವ್ರ ತಾಯಿ ವೆಂಕಮ್ಮ ಇವ್ರ 4 ಜನ ಮಕ್ಕಳನ್ನು ಇಟ್ಕೊಂಡು ಆ ಊರಿನ ಒಂದು ದೇವಸ್ಥಾನದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಒಂದು ನದಿದು ಸ್ಟ್ರೀಮ್ ಹರಿತಾ ಇರುತ್ತೆ. ಅಲ್ಲಿಂದ ನೀರು ತಗೊಂಡು ಪಾಪ ಉಪಯೋಗಿಸ್ಕೊತಾ ಇದ್ದರೆ ಆ ನೀರಿಗೆ ಕಂದಾಯ ಕಟ್ಟಿ ಅಂತ ಕೇಳಿಬಿಡ್ತಾರೆ. ಆಗಿನ ಕಾಲದ ಸರ್ಕಾರದವರು. ಅಷ್ಟು ಕಷ್ಟ ಪಾಪ ಅವರಿಗೆ. ಆವಾಗ ಆ ಜಾಗನೇ ಬಿಟ್ಟು ಅವರು ಉತ್ತನೂರಿಗೆ ಹೋಗ್ತಾರೆ. ಅಲ್ಲಿ ಅವರು ಈ ಜ್ಯೋತಿಷ್ಯ ಶಾಸ್ತ್ರ ಬಂದಿದ್ದರಿಂದ ಅದರ ಪ್ರಭಾವದಿಂದ ಅವರಿಗೆ ನಿಧಾನವಾಗಿ ತುಂಬ ಜನ ಅವ್ರ ಹತ್ರ ಬಂದು ಜ್ಯೋತಿಷ್ಯ ಕೇಳೋಕ್ಕೆ ಶುರು ಮಾಡ್ತಾರೆ. ಅವರು ಬಡತನ ಎಲ್ಲ ಕಳೆದು ಅವರು ಒಂದು ಸ್ವಲ್ಪ ಒಳ್ಳೆ ಸ್ಥಾನಕ್ಕೆ ಬರ್ತಾರೆ. ಆವಾಗ ಅವರು ಒಂದು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಇರ್ತಾರೆ. ಆವಾಗ ಅವರು ವೆಂಕಟೇಶ್ವರನ ಅಂಕಿತದಿಂದನೇ ಅನೇಕ ರಚನೆಗಳನ್ನು ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಒಂದು ಸತಿ ಅವರು ಆಧೋನಿಗೆ ಹೋದಾಗ ಅಲ್ಲಿ ಅವರಿಗೆ ವಿಜಯದಾಸರ ದರ್ಶನ ಆಗತ್ತೆ. ಅಲ್ಲಿ ಅವರಿಗೆ ಗೋಪಾಲದಾಸರು ಅನ್ನೋ ಅಂಕಿತನ ವಿಜಯದಾಸರ ಕೊಡ್ತಾರೆ. ಅವರ ಆತ್ಮಸ್ವರೂಪದಲ್ಲಿದ್ದ ಅನನ್ಯವಾದ ಭಕ್ತಿಯಿಂದ ಅವರಿಗೆ ಗುರುಗಳಾದ ವಿಜಯದಾಸರ ದರ್ಶನ ಆಧೋನಿಯಲ್ಲಿ ಆದಾಗ ಅವರು ಶರಣಾಗಿ ಹೋಗುತ್ತಾರೆ. ಜ್ಯೋತಿಷ್ಯ ಹೇಳುವುದನ್ನು ನಿಲ್ಲಿಸಿ ತಮ್ಮನ್ನು ತಾವು ಹರಿಯ ಪಾದಾರವಿಂದದ ಸೇವೆಯನ್ನು ಮಾಡುವ ದಾಸರನ್ನಾಗಿಸಿಕೊಂಡರು. ಗೋಪಾಲ ವಿಠಲ ಎಂಬ ಅಂಕಿತದಲ್ಲಿ ಅನೇಕ ದೇವರ ನಾಮಗಳನ್ನು ಸುಳಾದಿಗಳನ್ನು ರಚಿಸಿದ್ದಾರೆ. ಗೋಪಾಲದಾಸರ ಸಾಹಿತ್ಯ ಎಂದರೆ ಭಕ್ತಿಯ ರಸದೌತಣ, ಉತ್ತಮ ಉಪಮೆಗಳ ಆಗರ. ಹಾಡುವವರಿಗೆ ಕೇಳುವವರಿಗೆ ಭಕ್ತಿಯ ರಸಾನುಭವ. ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಹೇಳ್ತಾರೆ. ಒಂದು ಕಡೆ ಕೆಸರಿಂದ ತೆಗೆದು ಕೆಸರನ್ನು ತೊಳೆದ್ರೆ ಏನಾಗುತ್ತೆ? ಸ್ವಚ್ಛ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಕರ್ಮದ ಪಥ ನಾವು ಮಾಡೋಕ್ಕೆ ಬಂದೊಂದು ಕೆಲಸದಿಂದನೂ ನಮಗೆ ಪಾಪ ಪುಣ್ಯದ ಲೇಪ ಅಂಟ್ಕೋತಾನೆ ಇರುತ್ತೆ. ನಾವು ಶುದ್ಧರಾಗೋಕ್ಕೆ ಸಾಧ್ಯನೇ ಇಲ್ಲ. ಈ ಕರ್ಮಗಳನ್ನೆಲ್ಲ ಭಗವಂತನ ಪಾದಾರವಿಂದದಲ್ಲಿ ತ್ಯಾಗ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಅನ್ನುವಂಥದ್ದು ಬರೋಕ್ಕೆ ಅವರು ಕೊಟ್ಟಿರುವಂಥ ಉಪಮೆ ಕೆಸರಿಂದ ಕೆಸರು ತೊಳೆದಂತೆ ಅಂತ. ಈ ಥರ ಉಪಮೆಗಳನ್ನು ನಾವು ಗೋಪಾಲದಾಸರ ಸಾಹಿತ್ಯದಲ್ಲಿ ಅನೇಕವನ್ನು ನಾವು ಕಾಣಬಹುದು. ಗುರುಭಕ್ತಿಯಲ್ಲಿ ಕೂಡ ಅವರು ನಿಸ್ಸೀಮರು. ಅಹಂಕಾರದಿಂದ ಬೀಗುತ್ತಿದ್ದ ಶ್ರೀನಿವಾಸಾಚಾರ್ಯರು ವಿಜಯದಾಸರಿಗೆ ಹೊಟ್ಟೆ ನೋವು ಎಂದು ಸುಳ್ಳು ಹೇಳಿ ಅವಮಾನ ಮಾಡಿದಾಗ ಹಾಗೇ ಆಗಲಿ ಎಂದು ಹೇಳಿಬಿಟ್ಟರು. ಹೊಟ್ಟೆ ನೋವು ಯಾವುದೇ ಔಷಧಿಗೆ ಕಡಿಮೆ ಆಗದೆ ದೇವರ ಸೇವೆಗೂ ಕಡಿಮೆ ಆಗದಿದ್ದಾಗ ರಾಯರಿಂದ ಭಗವಂತನ ಭಕ್ತನಿಗೆ ಅವಮಾನವಾಗಿದೆ, ಅವರ ಬಳಿಗೆ ಹೋಗಿ ಎಂದು ಸೂಚನೆ ಆಯಿತು. ಆಗ ಶರಣಾಗಿ ಬಂದ ಶ್ರೀನಿವಾಸಾಚಾರ್ಯರಿಗೆ ಗೋಪಾಲದಾಸರು 40 ವರ್ಷ ಆಯಸ್ಸನ್ನು ದಾನ ಮಾಡುತ್ತಾರೆ. ವಿಜಯದಾಸರ ಆಜ್ಞೆ ಎಂದರೆ ಅವರು ಶಿರಸಾ ವಹಿಸುತ್ತಾರೆ. ತಮ್ಮ ಆಯುಷ್ಯನ್ನು ದಾನ ಕೊಡುತ್ತಾರೆ. ರೊಟ್ಟಿಗಳನ್ನು ಮಾಡಿ ಅವರಿಗೆ ತಿನ್ನಿಸುತ್ತಾರೆ. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯಮಾಡು, ಸಣ್ಣವನು ಇವ ಕೇವಲ ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆಂದಾಗಿ ಪಾಲಿಸುವುದು ಎಂದು ಹಾಡುತ್ತಾ ಧನವಂತ್ರಿ ರೂಪಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಆಯಸ್ಸು ಅದರ ಜೊತೆ ಆರೋಗ್ಯವನ್ನು ಕೊಡುತ್ತಾರೆ.
ಇಂತಹ ಆಯಸ್ಸನ್ನು ಪಡೆದುಕೊಂಡ ಜಗನ್ನಾಥ ದಾಸರು ಆದ ಶ್ರೀನಿವಾಸಾಚಾರ್ಯರು ಹರಿಕಥಾಮೃತ ಸಾರ ಎನ್ನುವಂತಹ ವಿಶೇಷವಾದ ಗ್ರಂಥವನ್ನು ರಚಿಸಿ ತಮಗೆ ಸಿಕ್ಕ ಆಯುಷ್ಯದಲ್ಲಿ ಒಂದು ಗಳಿಗೆಯನ್ನೂ ವ್ಯರ್ಥ ಮಾಡದೆ ಪರಮಾತ್ಮನ ಅನೇಕ ರಚನೆಗಳನ್ನು ಮಾಡುತ್ತಾರೆ, ಕೀರ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಧ್ಯಾನವನ್ನೇ ಮಾಡೋ ಬಿಂಬಮೂರ್ತಿಯ ಆನಂದದಲ್ಲಿ ಕುಳಿತು ಅಂತರಂಗದಲ್ಲಿ ಎಂಬ ಸುಂದರ ಕೀರ್ತನೆಯಲ್ಲಿ ಧ್ಯಾನವನ್ನು ಹೇಗೆ ಮಾಡಬೇಕು, ಅದರಿಂದ ಆಗುವ ಪ್ರಯೋಜನಗಳೇನು ಎಲ್ಲವನ್ನು ಸವಿಸ್ತಾರವಾಗಿ ಗೋಪಾಲದಾಸರು ತಿಳಿಸಿಕೊಡುತ್ತಾರೆ. ಭಕ್ತಿಗೆ ಬೇಕಾಗಿರುವುದು ಆಡಂಬರವಲ್ಲ, ಹೊರಗಿರುವ ಕಣ್ಣಿಗೆ ಕಾಣದ ಎಲ್ಲೆಲ್ಲೂ ತುಂಬಿರುವ ಬಿಂಬ ಮೂರ್ತಿಯಾದ ಪರಮಾತ್ಮನನ್ನು ಅಂತರಂಗದೊಳಗೆ ನಾವು ಕಾಣಬೇಕು. ಹೊರಗಿರುವ ದೇಹ ಅಲ್ಲಾಡಿದರೆ ಕನ್ನಡಿಯೊಳಗಿರುವ ಬಿಂಬ ಅಲ್ಲಾಡುತ್ತದೆ. ಹಾಗೆಯೇ ನಮ್ಮ ಒಳಗಿರುವಂತಹ ಪರಮಾತ್ಮನು ಆಡಿದರೆ ನಾವು ಆಡುತ್ತೇವೆ, ಅವನು ಆಡಿಸಿದಂತೆ ಆಡುವ ಗೊಂಬೆಗಳು ನಾವು ಎಂಬುದು ನಂಬಿಕೆ. ಆದ್ದರಿಂದ ಭಗವಂತನೇ ಬಿಂಬ, ನಾವೆಲ್ಲರೂ ಅವನ ಪ್ರತಿಬಿಂಬಗಳು. ಆದ್ದರಿಂದಲೇ ವಿಜಯದಾಸರು ಡಿಂಬದೊಳಗೆ ಹರಿಯ ಬಿಂಬ ಪೊಳೆವಂತೆ ಮಾಡೋ ಎಂದು ಪ್ರಾರ್ಥಿಸಿದ್ದಾರೆ. ಇಂತಹ ಗೋಪಾಲದಾಸರ ಒಂದೊಂದು ಕೀರ್ತನೆಯು ಜ್ಞಾನ ಭಂಡಾರ, ಭಕ್ತಿಯ ಸಾದರ, ಭಕ್ತರಿಗೆ ಸಾಧಕರಿಗೆ ಮಾರ್ಗದರ್ಶಕವಾಗಿದೆ. ಉತ್ತನೂರಿನ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಇದ್ದ ಇವರ ಬೃಂದಾವನ ಉತ್ತರೂರಿನಲ್ಲಿದೆ. ಪುಷ್ಯ ಬಹುಳ ಅಷ್ಟಮಿ ಅವರ ಆರಾಧನೆ. ಇಂದು ಅವರ ಉತ್ತರಾರಾಧನೆ. ಅವರ ಕೃಪೆ ನಮಗಾಗಲಿ. ಅವರ ಕೀರ್ತನೆಗಳನ್ನು ಹಾಡಿ ಅರ್ಥಚಿಂತನೆ ಮಾಡಿ ಧನ್ಯರಾಗೋಣ ಎಂದು ಪ್ರಾರ್ಥಿಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ರೂಪಶ್ರೀ ಶಶಿಕಾಂತ್. ಈ ಲೇಖನ ಇಂದಿನ ಸಂಧಿ ಸಮಯ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಧನ್ಯವಾದಗಳು.